ಹೆಂಗ್ ಬೈತೀರ ಒಂದ್ಸರ್ ಬೈತ್ ತೋರ್ಸ. ಲೋಪರ್ ನನ್ ಮಗನೇ ಕುತ್ಕೊಳ್ಳಲಿ ಯಾಕೆ ಹಿಂಗ್ ಆಡ್ತೀರಾ ಅಂತ ಉಗಿತೀನಿ. ಒಂದೇ ಮಗಳೇನಾ? ಒಂದೇ ಅಲ್ಲ ಸರ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ಬೇಕು ಅಂತ ಇದೀವಿ ಕಣಣ್ಣ. ಬಿಗ್ ಬಾಸ್ ಅಲ್ಲಿ ಎಲ್ಲ ದುಡ್ಡಿರೋರ್ನ ಕರ್ಕೊತಾರೆ, ನಮ್ಮಂತ ಬಡವ್ರಗಳನ್ನೆಲ್ಲ ಕರ್ಕೊಂಡ್ ಹೋಗ್ಬೇಕು, ನಮ್ಮಂತರ್ನ ಬೆಳೆಸ್ಬೇಕು ಆಯ್ತಾ. ಸುದೀಪ್ ಅಂದ್ರೆ ತುಂಬಾ ಕಿಚ್ಚ, ಸುದೀಪ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತಾ. ಆಮೇಲೆ ಮಲ್ಲಮ್ಮ ಗೆದಿಬಾರ್ದು ನಂಗೆ, ಮಲ್ಲಮ್ಮ ಬೇಡ. ಆಮೇಲೆ ಅಲ್ಲಿ ಯಾರೋ ಅವನು ಗಿಲ್ಲಿ ಗೆದಿಬೇಕು. ಗಿಲ್ಲಿನ ಯಾಕೆ ಗೆಲ್ಬೇಕು? ಎಲ್ಲಾದ್ರೂ ಬರೀ ಗಿಲ್ಲಿನೇ ಗೆಲ್ಬೇಕು ಅಂತಾರಲ್ಲ. ಎಲ್ಲಾದ್ರೂ ಗಿಲ್ಲಿ ಗೆದಿಬೇಕು ಅಂದ್ರೆ ನಮ್ ಕರ್ನಾಟಕ ಬೆಳೆಸ್ತಾನ ಅವನು, ಒಳ್ಳೆ ಹುಡ್ಗ ಅವನು, ಒಳ್ಳೆ ಹುಡುಗ. ನಮ್ ಕರ್ನಾಟಕದವನು ಗೌಡ ಅವನು, ಬೆಳಿಬೇಕು ಅವನು, ಚೆನ್ನಾಗಿರ್ಬೇಕು. ಅವನಿಂದ ನಮ್ಗೂ ಏನಾರು ಒಂಚೂರು ಹೆಲ್ಪ್ ಮಾಡ್ತಾನೆ ಯಾವತ್ತಾರ ಒಂದ್ ದಿವಸ. ಸುದೀಪ ಏನ್ ಹೆಲ್ಪ್ ಮಾಡ್ತಾನೋ ಹಂಗೆ ಹೆಲ್ಪ್ ಮಾಡೋ ಅಂತ ಇದಿರ್ಬೇಕು, ಮನಸ್ಥಿತಿ ಇರ್ಬೇಕು. ನಮ್ಮಂತರ್ನ ಹೂವಕ ಮಾರೋರ್ನೆಲ್ಲ ಕರ್ಕೊಂಡ್ ಹೋಗ್ಬೇಕು, ಬೆಳೆಸ್ಬೇಕು. ಅವಾಗ ಬಿಗ್ ಬಾಸ್ ಚೆನ್ನಾಗ್ ನಡೀತದಪ್ಪ. ಎಲ್ಲ ದುಡ್ಡಿರೋರ್ನ ಕರ್ಕೊಂಡ್ ಹೋಗ್ಬಿಟ್ಟು ಎಲ್ಲ ಬೆಳೆಸ್ಬಿಟ್ರೆ ನಮ್ಮಂತ ಬಡವ್ರುಗಳು ಎಲ್ಲಿ ಹೋಗ್ಬೇಕು ಹೇಳು? ಹೌದು ಅಕ್ಕ. ಈಗ 100 ಕೋಟಿ ನಾಯಿ ಅಂತ ಅಂದ್ಬಿಟ್ಟು ಒಬ್ಬ ಹಿಡ್ಕೊಂಡ್ ಬಂದು ಅವ್ರನ್ನು ಬಿಗ್ ಬಾಸ್ ಗೆ ಹಾಕೊಂಡವ್ರು. 100 ಕೋಟಿ ನಾಯಿ ಐತೆ ಒಬ್ಬಂತಗೆ ಅಂತ. ಸತೀಶ್ ಡಾಕ್ ಸತೀಶ್ ಅಂತ ಅನ್ಬಿಟ್ಟು, ನಾಯಿ ಸತೀಶ್ ಅಂತ ಅನ್ಬಿಟ್ಟು ತುಂಬಾ ಫೇಮಸ್ ಅವರು. ಉದ್ದು ಕೊಯ್ಯಿಟ್ಟಿಗಿದಾರಲ್ಲಕ್ಕ ಅವರು. ಮೊನ್ನೆ 6 ಗಂಟೆ ಸ್ನಾನ ಮಾಡಿದ್ರಲ್ಲ ಅವರು. ಏನ್ ಅನ್ಸತ್ತಕ್ಕ ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನು ಅನ್ಸಲ್ಲ ನಮ್ಗೆ. ಒಟ್ನಲ್ಲಿ ಇವನು ಯಾವ್ದ ಕರ್ನಾಟಕದಿಂದ ಬಂದಾನಲ್ಲಪ್ಪ ಅವನು, ಉತ್ತರ ಕರ್ನಾಟಕದಿಂದ, ಅವನು ಗೆದಿಬೇಕು. ಇಲ್ಲ ಅಂದ್ರೆ ಇವನ್ ಗೆದಿಬೇಕು, ಗಿಲ್ಲಿ ಗೆದಿಬೇಕು. ಇಲ್ಲ ಅಂದ್ರೆ ಯಾರು ಗೆದಿಲ್ಲ ಅಂದ್ರೆ ಇದ್ರಲ್ಲಿ ಮಾಡಿದ್ನಲ್ಲ ಧಾರಾವಾಹಿ, ಯಾರು? ಧನುಷ್ ಗೆದಿಬೇಕು, ಅವ್ನ್ ಗೆದಿಬೇಕು. ಅಕ್ಕ ಈಗ ಬಿಗ್ ಬಾಸ್ ಅನ್ನೋದು ಹೋದ್ಸರಿ ನೋಡಿದ್ರ ನೀವು? ವರ್ಷ ನೋಡ್ತೀವಿ. ಹೋದ್ಸರಿ ಲಾಯರ್ ಜಗದೀಶ್ ಅಂತ ಒಬ್ರು ಇದ್ರು. ಅವ್ನ್ ಫಸ್ಟ್ ಕಳ್ಸು ಅಂತ ನಾನೇ ಹೇಳಿದ್ದು. ಅವ್ನ್ ಬೇಡ, ಅವನು ಯಾವ್ದೇ ನನ್ ಮಗ ಅವನು. ಈ ಸರಿ ಮತ್ತೆ ಕರ್ಸ್ಕಂತಾರ ಲಾಯರ್ ಜಗದೀಶ್ ಅವ್ರನ್ನ ಅಂತ ಮಾತು ಬರ್ತಾ ಇದೆ. ಅವ್ನ್ ಬಂದ್ರೂ ಬರಲ್ಲ ಬಿಡು, ಅವ್ನು ಎದೆ ಮಾಡಿದ್ರು ಬರಲ್ಲ ಅವನು. ಓಕೆ, ಈ ಸರಿ ಲಾಯರ್ ಜಗದೀಶ್ ಅವ್ರ ತರ ಯಾರು ಬರ್ತಾರಕ್ಕ? ಲಾಯರ್ ಜಗದೀಶ್ ಅವ್ರ ಖಾಲಿ ಎಂಟ್ರಿಗೆ ಅವ್ನ್ ಬರಲ್ಲ. ಬರ್ಬಾರ್ದು ಅವನು. ಒಬ್ರಿಗೊಂದ್ ಮಾಡ್ತಾನ, ಜಗಳ ಗಂಟ ನನ್ ಮಗ. ಓಕೆ, ಇನ್ನು ಅಶ್ವಿನಿ ಗೌಡ ಅಂತ ಇದಾರೆ, ಗಿಲ್ಲಿ ನಟನ್ ಜೊತೆ ಜಗಳ ಮಾಡ್ತಾರಲ್ಲ. ಅಶ್ವಿನಿ ನಟ ಯಾರು? ಅಶ್ವಿನಿ ಗೌಡ ಅಂತ ಈ ಸರಿ ಬಿಗ್ ಬಾಸ್ ಗಿಲ್ಲಿ ಜೊತೆ ಜಗಳ ಮಾಡಿದ್ರಲ್ಲ ಅಮ್ಮ. ಅವಳು ಗೆದಿಬಾರ್ದು. ಮಂಜು ಪಾಪ ಕಷ್ಟದಿಂದ ಬಂದಾಳ, ಅವಳು ಗೆದಿಲಿ. ಮಂಜು ಅವಳು ಯಾರ ಒಟ್ನಲ್ಲಿ ಇಷ್ಟ ಜನದಲ್ಲಿ ಯಾರ ಒಬ್ರು ಬರ್ಬೇಕು, ಕಷ್ಟಪಡೋರು ಬರ್ಬೇಕು. ನಮ್ಮ ಧಾರಾವಾಹಿ ನಡೆಸ್ತಾಳೆ ಅವಳು ಬರ್ಲಿ, ಅವನು ಬರ್ಲಿ. ನನ್ಗೆ ಗಿಲ್ಲಿ ಬಂದ್ರೆ ಒಳ್ಳೇದು. ಗಿಲ್ಲಿ ಬಂದ್ರೆ ನಿಮ್ಗೆ ಒಳ್ಳೇದು. ಈಗ ರಕ್ಷಿತಾ ಅಂತ ಒಂದ್ ಹುಡುಗಿ ಐತಕ್ಕ, ಅವಳು ಬೇಡ, ಅವಳು ಬಾಯಿ ಪಡಿಕೆ ಬೇಡ. ಅವಳು ಈ ವಯಸ್ಸಿಗೆ ಮುಂದಕ್ಕೆ ನಮ್ಮ ಬಿಟ್ಟಾಳ. ಅವಳು ಇಲ್ಲೆಲ್ಲಾರ ಬಂದ್ರೆ ಅವಳು ನನ್ನಂತ ಬಿಡೋದಲ್ಲ. ಅವಳು ಉರ್ಕೊಂಡ್ ತಿಂದ್ಬಿಡ್ತಾಳ ಅವಳು. ಈಗ ನಿಮ್ಗೆ ಏನೋ ನೆಕ್ಸ್ಟ್ ಸೀಸನ್ ನಿಮ್ಮನ್ನ ಆಯ್ಕೆ ಮಾಡ್ತಂದ್ರೆ ಅಲ್ಲಿ ಹೋಗಿ ಏನೇನ್ ಮಾಡ್ತೀರಾ? ಅವ್ರು ಏನೇನ್ ಕೆಲಸ ಕೊಡ್ತಾರೆ ಎಲ್ಲ ಕೆಲಸ ಮಾಡ್ತೀವಿ ನಾವು. ಡ್ಯಾನ್ಸ್ ಮಾಡ್ತೀನಿ, ಫೈಟ್ ಮಾಡ್ತೀನಿ, ಎಲ್ಲರ ಹತ್ರ ಹೊಡೆದಾಡ್ತೀನಿ. ಎಲ್ಲಕ್ಕೂ ರೆಡಿ ಇದೀವಿ, ಎಲ್ಲದಕ್ಕೂ ರೆಡಿ. ಫೈಟ್ ಮಾಡಕ್ ರೆಡಿನಾ ನೀವು? ಫೈಟಿಂಗು ಮಾಡ್ಬೇಕು, ಫೈಟಿಂಗು ಮಾಡ್ತೀನಿ. ಬಂದ್ರೆ ಎಲ್ಲರನ್ನೂ ಹೊಡೆದಾಕು ಬರ್ತೀನಿ. ಒಟ್ನಲ್ಲಿ ನಿಮ್ಮನ್ನ ಕರ್ಕೊಂಡ್ರೆ ಈಗ ಏನ್ ಗೊತ್ತೇನಕ್ಕ, ಇವ್ರನ್ನೆಲ್ಲ ಕರ್ಕೊಂಡಿರೋದು ಒಂದೊಂದು ರಂಗದಲ್ಲಿ ಫೇಮಸ್ ಆಗಿದ್ದಾರೆ ಅಂತ. ಅಂದ್ರೆ ಒಬ್ರು ನಾಯಿನ ಮಾರೋದ್ರಾಗ ಫೇಮಸ್ ಆಗಿದ್ದಾರೆ, ಒಬ್ರು ಕರ್ಕೋಬಾರ್ದು. ಬಡವ್ರ ಭಾಗನು ಕರ್ಕೊಂಡಿ ಬೆಳೆಸ್ಲಿ. ಬಿಗ್ ಬಾಸ್ ಬೆಳೆಸ್ಬೇಕು. ಬಿಗ್ ಬಾಸ್ ಇದ್ರೇನೆ ಕರ್ನಾಟಕ ನಡೆಯಕ್ ಚಂದ ಆಯ್ತಾ. ಒಬ್ರಲ್ಲ ನಾವಲ್ಲ ನೀವಲ್ಲ ನಾವು ಅಂತ ಬರ್ತಾ ಇರ್ತಾರೆ. ಅದೆಲ್ಲ ದುಡ್ಡಿರೋರ್ನ ಕರ್ಕೊಂಡು ಹೋದ್ರೆ ಏನ್ ಮಾಡಕ್ಕಾಯ್ತದೆ? ಅಲ್ಲ ಕೈ ಹೇಳಿದ್ರಿ, ಈಗ ನೀವ್ ಹೇಳಿದ್ರಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಈಗ ನೆಮ್ಮದಿಯಾಗಿ ಇಲ್ಲೇ ಹೂ ಕಟ್ಕೊಂಡು ನೆಮ್ಮದಿಯಾಗಿದ್ದೀರಿ. ಸುದೀಪ್ ಹೆಸರು ಹಾಕೊಂಡು ದುಡ್ಡು ಮಾಡೋಣ ಅಂದ್ರೆ ಅಲ್ಲಿ ದುಡ್ಡು ಮಾಡೋಕೋಸ್ಕರ ಅಲ್ಲಿ ಹೋಗದ? ಕಟ್ಟಿ ಸಾಯಕಾಯ್ತದ? ಸಾಯ್ಬೇಕು ಒಂದ್ ದಿವಸ ಒಂದೇ ದಿವಸ ಹೋಗ್ಬಿಟ್ಟು ಬರೋಣ, ಬಗ್ಗೆ ಮಾತಾಡ್ಬಿಟ್ಟು ಬರೋಣ. ಹೋದ್ರೆ ದುಡ್ಡು ಮಾಡ್ಬೋದು ಅಂತ ಹೋಗ್ಬೇಕು. ಇಲ್ಲಿ ಯಾವಾಗ ಹೂವು ಕಟ್ಕೊಂಡೆ ಸಾಯಕಾಯ್ತದ? ಹಂಗಂದಿರಾ? ಓದಿ ಒಂದ್ಸರಿ ಆಗ್ತಾ ಇರ್ಬೇಕು.
ಮನುಷ್ಯ ಮನುಷ್ಯ ಹಿಂಗೆ ಇತ್ತು ಹಿಂಗೆ ಸಾಯಕ್ ಆಗಲ್ಲ, ಚೇಂಜ್ ಆಯ್ತಾ ಇದ್ರೆ ಈಗ ಚೆನ್ನಾಗಿ. ನೀವ್ ಒಬ್ರು ಅನ್ಕೋತೀರಾ, ನಿಮ್ ತರನಲ್ಲಿ ಇರೋರೆಲ್ಲ 17 ಜನ ಹೋದಾಗ ಫೈಟಿಂಗ್ ಆಗುತ್ತಲ್ಲ ಅವಾಗ 17 ಜನಕ್ಕೂ ಮಾತ್ ಕೊಡ್ತೀನಿ. ಮಾತ್ ಕೊಡ್ತಾ- ಮಾತಾಡಲ್ವಾ? ಓದಿಲ್ಲ ಅಂದ್ರೆ ಬುದ್ಧಿ ಇಲ್ವಾ? ನಿಮ್ಗೆ ಹಾ ಈ ಮಾರ್ಕೆಟ್ ಅಲ್ಲಿ ಬೆಳೆದಿದ್ದೀರಿ ಅಂದ್ರೆ ಅಲ್ಲೇ ನಿಮ್ ಕಷ್ಟನ. ಅದೇ ಅದೇ. ಇಂಥ ಓದಿಲ್ಲ ಅಂದ್ರೆ ತಲೆಯಲ್ಲಿ ಬುದ್ಧಿ ಐತಲ್ಲ, ಎಲ್ಲಾನು ಬಡ್ದು ಬಾಯ್ಗೆ ಹಾಕ ಬರೋದು. ಅಕ್ಕ ನಿಮ್ ಹೆಸರೇನಕ್ಕ? ನನ್ನ ಹೆಸರು ಮಂಗ್ಲ. ಇಲ್ಲಿ ಸುಂಕದಕಟ್ಟೆ ಮಾರ್ಕೆಟ್ ಅಲ್ಲಿ ಮಂಗಳ ಫುಲ್ ಫೇಮಸ್ ಅಂತಾರೆ. ನೀವು ಬಿಗ್ ಬಾಸ್ ಹೋದ್ರೆ ಬಿಟ್ಟಿರ ನೀವು ಬಿಡೋದೆ ಚಾನ್ಸೇ ಇಲ್ಲ, ಆಟ ಆಡೇ ಬರೋದು. ಓದಿಲ್ಲ ಅಂತೀರಿ, ಚಾನ್ಸ್ ಇಲ್ಲ ಅಂತ. ಬರೋರೆಲ್ಲ ಒಂದೊಂದು ಓಟ್ ಅಂದ್ರೆ ಎಲ್ಲಾರು ಹಾಕ್ಬಿಡ್ತಾರೆ. ಹೌದು ಹೌದು ಹೌದು. ನಾನಂದ್ರೆ ನಡುತ್ತಾರೆ, ನಮ್ ಬಿಬ್ಬಾಗಿ ಎಲ್ಲ ಹೋದ್ರೆ ಎಲ್ಲ ಹಾಕ್ಬಿಡ್ತಾರೆ. ಹಾ ಇಡೀ ಸುಂಕದಕಟ್ಟೆನೇ ಹಾಕತ್ತೇನೆ. ಹಾಕತ್ತಾರೆ. ಅದು ಎಷ್ಟೋ ಕೋಟಿ ಜನ ನೋಡ್ಯಾರ ನಾನು ಹೋಸತಿ. ಹೌದು ನಾವು ಹೌದು. ನಾನ್ ಹಂಗೆ ಮಾಡೋದು. ಹಾ ಅವಳು ನಮ್ದೇನೆ. ಅಕ್ಕ ಈಗ ನಿಮ್ಮನ್ನ ಕರ್ಕೋಬೇಕು ಅಂತ ಅಂದ್ರಿ ನೀವು. ನಿಮ್ಮನ್ನ ಕರ್ಕೋಬೇಕು ಅಂದ್ರೆ ಈಗ ಎಲ್ಲಾರ್ನು ನೋಡಿನೇ ಕರ್ಕೊಂಡಿರೋದು ಅವ್ರವ್ರ ಟ್ಯಾಲೆಂಟ್ ನ. ಈಗ ನಿಮ್ ಟ್ಯಾಲೆಂಟ್ ನ ಇಲ್ಲಿ ತೋರಿಸಿ ಅಂತಂದ್ರೆ ನೀವೇನ್ ತೋರಿಸ್ತೀರಿ? ನಿಮ್ ಮಾಡಿ ತೋರಿಸಿ ಅಂತ ಅಂದ್ರೆ ಆಟ್ಕ ಪಾಟ್ಕ ಎಲ್ಲ ಬರಲ್ಲ, ಅಲ್ಲಿ ಹೋದ್ಮೇಲೆ ಎಲ್ಲ ತಾನಾಗೆ ತಾನು ಬಂದ್ಬಿಡ್ತದೆ. ಅಲ್ಲ ಜನಗಳಿಗೆ ಅವ್ರು ಕರಿಬೋದು ನಿನ್ನ ನೀವು ಆಡೋ ಅಂತ ಈಗ ಹಾಡಾಗ್ಲಿ ನೀವು ಆಡ್ತಾ ಇರೋ ಈಗ ಹಾಡಾಗ್ಲಿ ಫೈಟ್ ಆಗ್ಲಿ ಏನೋ ಒಂದು ನಿಮ್ದು ನೋಡಿ ಫೇಮಸ್ ಆದ್ರೇನೆ ಕರೆಯೋದು ಬಿಗ್ ಬಾಸ್ಗೆ. ಆತರ ನಿಮ್ದು ಈಗ ನೋಡ್ಬೇಕು ಅಂದ್ರೆ ಏನ್ ನೀವು ಈಗ ಆಡಕ್ ರೆಡಿ ಇದ್ದೀರಾ ನೀವು? ಆಡೋದು ಆಮೇಲೆ ಅಲ್ಲಿ ಹೋದ್ಮೇಲೆ ಆಡ್ತೀನಿ ಅಂತ ಹೇಳ್ತಾ ಇದೀನಲ್ಲ. ಅಲ್ಲಿ ಕರಿಬೇಕು ಅಂದ್ರೆ ನೀವು ಫೇಮಸ್ ಆಗಿರ್ಬೇಕು. ಒಂದ್ ಹಾಡಾಡಿ ನೋಡೋಣ, ಯಾವ್ದಾದ್ರು ಆಡ್ರಿ. ಈಗ ನಿಮ್ಮನ್ನ ಈಗ ಅಲ್ಲಿ ಯಾರು ನಿಮ್ಗೆ ಏನೋ ಕೀಟ್ಲೆ ಮಾಡಿದಾಗ ಯಾರು ಬೈಯೋದಾದ್ರೆ ಹೆಂಗ್ ಬೈತೀರ ಒಂದ್ಸರಿ ಬೈತ್ ತೋರ್ಸು. ಲೋಕಲ್ ನನ್ ಮಗನೇ ಕುತ್ಕೊಳ್ಳಿ, ಯಾಕೆ ಹಿಂಗ್ ಆಡ್ತೀಯ ಅಂತ ಒಂದೇ ಮಗಳೇನಾ? ಒಂದೇ ಅಲ್ಲ, ಸಾವಿರ ಮಾತಾಡೋದು. ಅಲ್ಲಿ ಹೋದ್ಮೇಲೆ ಸಾವಿರ ಮಾತಾಡ್ತೀನಿ, ಇಲ್ಲಿ ಎಲ್ಲ ಸಾವಿರ ಮಾತಾಡೋದು, ಅಲ್ಲೂ ಇನ್ನ ಗ್ರ್ಯಾಂಡ್ ಆಗಿ ಮಾತಾಡ್ತೀನಿ. ಅಲ್ಲಕ್ಕ ಒಂದ್ ಹಾಡು ಹೇಳಕ್ಕ ಇಲ್ಲ ಆಡ್ತಾರ ತಡೀರಪ್ಪ, ಜ್ಞಾಪಿಸ್ಕೊಳಕ. ಇಲ್ಲ ಆಡಲ್ಲ. ಆಡಕ್ಕ ನೀನ್ ಆಡಿದ್ರೇನೆ ನಿಜವಾಗ್ಲೂ ಕರ್ಕಂತಾರೆ, ನಿಜವಾಗ್ಲೂ ಫೇಮಸ್ ಆಗ್ತಾರೆ. ಬೇಡ, ಅಲ್ಲಿ ಹೋದ್ಮೇಲೆ ಆಡ್ತೀನಿ. ಹಾ ನೋಡಿ ಅಲ್ಲಿ ಯಾರದು ಊರಿ ಬಾರೆ ಚೆನ್ನಿ ಹೇಳ್ರಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೇಳ್ರಿ. ನಿಮ್ಗೆ ಯಾವ್ದು ಬರ್ತದ ಅದನ್ನ ಆಡ್ ಮಂಗ್ಳಕ್ಕ. ನೀನ್ ಚೆನ್ನಾಗ್ ಆಡ್ತಿ ಆಡಕ್ಕ. ಬೈಗ್ಲಾನೆ ಹಿಂಗ್ ಬೈತೀರಾ ಅಂತಂದ್ರೆ ನಿಮ್ ಟ್ಯಾಲೆಂಟ್ ಗೊತ್ತಾಗ್ಬೇಕಲ್ವಾ ಬಿಗ್ ಬಾಸ್ ಟೀಮಿಗೆ. ಮಾತಾಡಿ ಆಡಿ ಆಡಿ. ಹಾಡೆಲ್ಲ ಬೇಡ ಕಣಣ್ಣ. ಆಡಕ್ಕ ಒಂದ್ ಡೈಲಾಗ್ ಹೇಳಿ ಯಾವ್ದಾದ್ರು ಸುದೀಪ್ದು. ಸುದೀಪ್ ಬರ್ತದ, ಮರ್ತೋಗಿದ್ದೀವಿ. ಡೈಲಾಗ್ ಹೊಡಿರಿ. ಹೊಸ್ಕೆ ಪದ ಹೇಳಿ, ಹೊಸ್ಕೆ ಪದ ಹೇಳ್ರಕ್ಕ, ಫೇಮಸ್ ಆಗತ್ತೆ. ಹೊಸ್ಕೆ ಪದ ಹೇಳಿ. ಬರತ್ತಾ ಹೇಳು ಒಂದ. ಹೇಳ್ರಕ್ಕ, ಎಲ್ರು ಹಿಡಿದ್ರಪ್ಪ. ಅಕ್ಕ ಹೊಸ್ಕೆ ಪದ. ನಾವ್ ಹೊಸ್ಕೆ ಪದ ಬರಲ್ಲ ಕಣಣ್ಣ. ಮಂಗಳಕ್ಕ ಯಾವ್ದನ್ ಕೇಳಿದ್ರು ಬರಲ್ಲ ಅಂತ ಆಯ್ತಪ್ಪ. ಬಾರಕ್ಕ ಸಾಕು ಅವ್ರದಾ ಈಗ. ಮಂಗಳಕ್ಕ ಈಗ ಯಾವ್ದು ಹಾಡು ಹೇಳಲ್ವ ನೀವು? ಡೈಲಾಗ್ ಆದ್ರೆ ನೋಡಿ, ಹೂವ ಮಾರೋದೇ ಫೇಮಸ್ ಆಗೋದಪ್ಪ. ಒಂದೇ ಮಗಳ ಅಂದ್ರೆ ಏನಣ್ಣ ಬೈಯೋದು, ಪಾಪ ಅವ್ರೆಲ್ಲ ಬೈಬಾರ್ದು. ಅಕ್ಕ ಪಾಪ ಅಂದ್ಬಿಟ್ರು. ಥ್ಯಾಂಕ್ಸ್ ಅಕ್ಕ ಮಂಗಳಕ್ಕ.